ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 2026ನೇ ಸಾಲಿನ ಪದ್ಮಶ್ರೀ ಪುರಸ್ಕೃತರ ಪಟ್ಟಿ ಪ್ರಕಟವಾಗಿದೆ. ಇದರಲ್ಲಿ ಬಹಳ ವಿಶೇಷವಾಗಿ ನಮಗೆ ಕಾಣಿಸ್ತಾ ಇರೋದು ಸುಮಾರು 22 ಭಾಷೆಗಳ ಬುಕ್ ಅನ್ನ ಸಂಗ್ರಹ ಮಾಡಿರತಕ್ಕಂತಹ ಅಂಕೇಗೌಡರಿಗೆ ಪದ್ಮ ಗೌರವ ದಕ್ಕಿರುವುದು. ಎರಡು 2026ನೇ ಸಾಲಿನ ಪದ್ಮಶ್ರೀ ಪುರಸ್ಕೃತರ ಪಟ್ಟಿ ಪ್ರಕಟವಾಗಿದೆ. ಕನ್ನಡದ ಜ್ಞಾನ ದಾಸೋಹಿ ಅಂತಲೇ ಕರೆಸಿಕೊಂಡಿರತಕ್ಕಂತಹ ಅಂಕೇಗೌಡರಿಗೆ ಪದ್ಮ ಗೌರವ ಸಿಕ್ಕಿದೆ. ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡರಿಗೆ ಪದ್ಮಶ್ರೀ ಗೌರವ ಭಾಜನರಾಗಿದ್ದಾರೆ. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಅತ್ಯುತ್ತಮ ಗರಿದು. ಮಂಡ್ಯ ಜಿಲ್ಲೆಯ ಪಾಂಡವಪುರದವರು ಇವರು. ಮೂಲತಃ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕವನ್ನ ಸಂಗ್ರಹಿಸಿರ್ತಕ್ಕಂತಹ ಖ್ಯಾತಿ ಅವರಿಗೆ ಸಲ್ಲುತ್ತೆ. ಹರಳಹಳ್ಳಿಯಲ್ಲಿ ಪುಸ್ತಕ ಮನೆಯನ್ನ ತೆರೆದಿರ್ತಕ್ಕಂತಹ ಜ್ಞಾನದಾಸೋಹಿಯವರು 5,000ಕ್ಕೂ ಹೆಚ್ಚು ಭಾಷೆಯ ನಿಘಂಟುಗಳಿವೆ. 5 ಲಕ್ಷಕ್ಕೂ ಹೆಚ್ಚು ಅಪರೂಪದ ವಿದೇಶಿ ಪುಸ್ತಕಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. 1,800ಕ್ಕೂ ಹೆಚ್ಚು ಹಸ್ತಪ್ರತಿಯನ್ನು ಕೂಡ ಅಂಕೇಗೌಡರು ಸಂಗ್ರಹ ಮಾಡಿದ್ದಾರೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಸೇರಿದೆ ಇವರ ಪುಸ್ತಕ ಮನೆ. ಪುಸ್ತಕ ಸಂಗ್ರಹಕ್ಕಾಗಿ ಆಸ್ತಿಯನ್ನು ಕೂಡ ಅಂಕೇಗೌಡರು ಮಾರಾಟ ಮಾಡಿಕೊಂಡ್ರು. ಮೂಲತಃ ಇವರು ಬಸ್ ಕಂಡಕ್ಟರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅದರ ಜೊತೆಗೆ ಇವರಿಗೆ ಪುಸ್ತಕ ಸಂಗ್ರಹದ ಹವ್ಯಾಸವೂ ಕೂಡ ಹಾಗೆ ಜೊತೆಯಾಗಿ ಸಾಕ್ತು. ಅದನ್ನ ದೊಡ್ಡ ಮಟ್ಟಿಗೆ ವ್ಯಾಪಿಸಬೇಕು, ಎಲ್ರಿಗೂ ಕೂಡ ತಲುಪಿಸಬೇಕು ಅನ್ನುವಂತಹ ಮಹದಾಸೆಯನ್ನ ಇಟ್ಕೊಂಡು ಹೊರಟಂತಹ ಅಂಕೇಗೌಡರು ಅದನ್ನ ಸಾರ್ಥಕಗೊಳಿಸಿದ್ರು. ಅದು ಜನಮನ್ನಣೆಗೂ ಕೂಡ ಪಾತ್ರವಾಯಿತು ಮತ್ತು ಜನರಿಗೆ ಇದರಿಂದ ಬಹಳ ಅನುಕೂಲವೂ ಕೂಡ ಆಯಿತು. ಒಂದಲ್ಲ ಎರಡಲ್ಲ, ಸುಮಾರು 22ಕ್ಕೂ ಹೆಚ್ಚು ಭಾಷೆಯ ಪುಸ್ತಕಗಳ ಸಂಗ್ರಹ ಇದೆ. ಆ ಒಂದು ಜ್ಞಾನ ದಾಸೋಹ ಅವರ ಒಂದು ಪುಸ್ತಕ ಮನೆ ಏನಿದೆ ಅದು ಮೈಸೂರಿನಲ್ಲಿದೆ. ಇವರು ಮೂಲ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಚಿನ್ನಕುರಳಿ ಗ್ರಾಮದವರು. ಸೊ ಈಗ 2026ನೇ ಸಾಲಿನ ಪದ್ಮಶ್ರೀ ಪುರಸ್ಕೃತ ಪಟ್ಟಿಯಲ್ಲಿ ಅಂಕೇಗೌಡರ ಹೆಸರು ಕೂಡ ಬಂದಿರೋದ್ರಿಂದ ಒಂದು ರೀತಿಯಲ್ಲಿ ಪುಸ್ತಕ ಪ್ರೇಮಿಗಳಿಗೆ ಇದು ಖುಷಿ ಅಂತಲೇ ಹೇಳ್ಬೋದು. ಸ್ವತಃ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಅಂಕೇಗೌಡರಿದ್ದಾರೆ. ಸರ್, ನಿಮ್ಮ ಪುಸ್ತಕ ಮನೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮಾಡಿತ್ತು, ಅದು ಒಂದು ರೀತಿಯಾದಂತಹ ದಾಖಲೆಯನ್ನ ನಿರ್ಮಿಸಿತ್ತು. ಈಗ ಪದ್ಮ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ, ಅದರಲ್ಲಿ ತಮ್ಮ ಹೆಸರು. ಏನು ಹೇಳ್ತೀರಿ? ಎಷ್ಟು ಖುಷಿ ಆಗ್ತಾ ಇದೆ? ರೈಟ್, ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ರೀಕನೆಕ್ಟ್ ಮಾಡ್ಕೊಳ್ಳೋಣ. ಅವರ ಸಾಧನೆಗೆ ಇದು ಸಿಕ್ಕಿರ್ತಕ್ಕಂತಹ ಮತ್ತೊಂದು ಗರಿಮೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅವರ ಕೆಲವರಿಗೆ ತಮ್ಮ ಮನೆಯಲ್ಲಿ ಮಾತ್ರ ಪುಸ್ತಕಗಳನ್ನು ಸಂಗ್ರಹಿಸಿಟ್ಕೊಳ್ಬೇಕು, ಅದನ್ನು ಓದಬೇಕು ಅನ್ನುವಂಥ ಹವ್ಯಾಸ ಇರುತ್ತೆ. ಆದರೆ ಅಂಕೇಗೌಡರು ಇದನ್ನು ಬೇರೆಯವ್ರಿಗೂ ಕೂಡ ತಲುಪಿಸ್ಬೇಕು, ನನ್ನ ಬಳಿಯೇ ಉಳ್ಕೊಳ್ಬಾರ್ದು ಅಂತ. ನೀವು ಎಷ್ಟೋ ಸರಿ ಗಮನಿಸಿರ್ತೀರಿ, ಯಾರೇ ಪುಸ್ತಕಗಳನ್ನು ತೆಗೆದುಕೊಂಡು ಹೋದರೂ ರಿಟರ್ನ್ ವಾಪಸ್ ತೊಗೊಂಡು ಬಂದು ಕೊಡಲ್ಲ. ಅಂಥದ್ರಲ್ಲಿ ಇವರ ಪುಸ್ತಕ ಮನೆಯಲ್ಲಿ ಅದನ್ನು ತೆಗೆದುಕೊಂಡು ಹೋದವರು ವಾಪಸ್ ತೊಗೊಂಡು ಬಂದು ಕೊಡ್ತಾರೆ ಅಂತ ಅಂದರೆ ಅದು ಕೂಡ ಒಂದು ವಿಶಿಷ್ಟ ಅಂತ ವೈಶಿಷ್ಟ್ಯತೆಯಲ್ಲಿ ಒಂದು ಅಂತ ಹೇಳ್ಬೋದು.